ಆಶೀರ್ವಾದ ಕಾಯಿ ಮಳೆ ಧರಿಸಲಿಕ್ಕೆ ಬಿದ್ದದಂತಪ್ಪ. ಹೌದು, ಮಳೆ ಧರಿಸಿದೆ. ನಿನ್ನ ಸೌತಿ ಕಾರ್ಬಾರ್ ಅದ ತಾನಾಗಲೇ ಬಿದ್ದಿಲ್ಲದ ಏನ ನಾಳೆ ಅಮಾಸಿ ಕಾಯಿ ತಂದು ಕಟ್ಕೋ, ಹೆಚ್ಚಗ ಬಂದೋಬಸ್ತ್ ಮಾಡಿ ಕಟ್ಕೋ. ಅದು ಹೆಂಗೆ ಬೀಳ್ತೈತೆ ನಾನು ಅದನ್ನ ಸಂಶಯ ಹೇಳ್ಕೋಬೇಡ, ಬಿಟ್ಟು ಬಿಡ್ರಿ ಅದನ್ನ. ಮನಸ್ಸಿನಾಗ ಬಿಟ್ಟು ಹೋಗ್ಬೇಡ. ಹೊಳಿ ಕಾಣಿಸದ ಮೊದಲ ತೆಂಗಿನಕಾಯಿ ಹೊಳಿ ಕಾಣಿಸ್ತದ. ಹೇಳ್ಬಾರ್ದ್ರಮ್ಮ, ಯಾವಾಗಲೂ ಹೇಳ್ಬಾರ್ದು. ಅಜ್ಜ ಕಡೆ ಬಂದಾಗ ಯಾವಾಗಲೂ ಅದನ್ನ ನಿಮ್ಮಿಂದ ಯಾಕೆ ಹೇಳ್ತೀರಿ? ನಕ್ಕೊಂತ ಹೋಗ್ರಿ. ಹೇಳ್ರಿ. ಈ ಹೊಸಪೇಟೆಲಿಂದ ಒಬ್ಬ ಚೆನ್ನ ಮಗ ಬಂದಲ್ಲ, ಹೊಸಪೇಟೆ ರೀ. ಬರ್ಲಪ್ಪ ಬರ್ರಿ. ಎರಡು ಹೆಜ್ಜೆ ಮುಂದಕ್ಕೆ ಬಂದರೆ ಈ ಹೆಣ್ಮಗಳದು ವಿಷಯ ಭಾಳ ಆಸ್ತಿ ಬಗ್ಗೆ ಬಂತ. ಹೌದಣ್ಣ ಅಲ್ವ? ಮನೆ ಒಳಗೆ ಬಂತ ಎಲ್ಲ ಥರದಿಂದ. ಗಂಡ ನೋಡಿಲ್ಲ ಒಂದ ಇದು ಅಣ್ಣ ತಮ್ಮರು ಏನು ಮಾಡಿದ್ರು ಬ್ರ ಅನ್ನಂಗಿಲ್ಲ. ಈಗ ತೀರ್ಕೊಂಡ ಅವ್ರಿಗೆ ಹಾಲು ಕುಡ್ದಂಗ ಆಗೈತಿ. ಮನಿ ಸ್ವಂತ ಐತೋ ಬಾಡಿಗೆ ಐತೋ? ಕೆಲಸ ಮಾಡ. ಆಶೀರ್ವಾದ ಕಾಯಿ ಹೋಗಿ ಅಮಾಸಿ ಬಾ, ಐದು ಅಮಾಸಿ ಹತ್ತ ಆಶೀರ್ವಾದ ಕಾಯಿ ಹೋಗಿ ಅಲ್ಲೇ ಅದು ಬಂದು ಮಾಡಾಕು ಏನು ಚಾನ್ಸ್ ಇಲ್ಲ. ಅವು ಗೌರ್ಮೆಂಟ್ ಕ್ವಾರ್ಟರ್ಸ್. ಹೌದೇನಲ್ಲ? ನನ್ನ ಬೂದಿ ನಂಬ ಆಶೀರ್ವಾದ ಕಾಯಿ ಹೋದ್ರು ಕಟ್ಕೊಂಡು ಪೂಜೆ ಮಾಡ್ಕೊಂತ ಹೋಗು. ಐದು ಅಮಾಸಿ ಹತ್ತ ಕೋರ್ಟ್ ಕೇಸ್ ಏನಾಗುತ್ತೆ? ಕೋರ್ಟ್ ಕೆಲಸ ನಾಳೆ ಅಮಾಸಿಗೆ ತಗೊಂಬಾ ಅದನ್ನ ಕಣ್ಣುಡಿ ಹೆಬ್ಬಳ್ಳಿ ದರ್ಗಾಕ ಅರ್ಜುನ್ ಕೂಡ ಒಂದು ಐಟಮ್ ಮಾಡಿ ಕೊಡ್ತಾನ. ಆ ಕೋರ್ಟ್ ನಿನ್ನಂತೆ ಆಗ್ಬೇಕಾದ ಇದು ಯಾರಿಗೂ ಗೊತ್ತಾಗ್ಬಾರ್ದು. ಆ ಥರ ಸಪ್ಪಳಿದಿಂದ ಗೊತ್ತಾಗಲ್ಲಂಗೆ ಮಾಡಿಸ್ಕೋಬೇಕು. ಅದನ್ನ ಕಟ್ಕೊಂಡು ಮುದ್ದತ್ತಿಗೆ ಹೋಗ್ಬೇಕು. ಆ ಥರ ಮಾಡು. ಅದನ್ನೇ ನಾನು ಬುದಿ ನಂಬಿ ನೀ ನಡ್ಕೊಂಡಿದ್ದ ಕರೆ ಆದ್ರೆ ಅದನ್ನ ಯಾವ ಥರ ಮಾಡಿ ಗೆಲ್ಲಿಸ್ತೀನಿ ನೋಡಿ. ಮಗಳದು ಒಂದು ಕಷ್ಟ ಭಾಳ ಐತೆಪ್ಪ, ಗಂಡನ ಮನೆಯಿಂದ ತೊಂದರೆ ಭಾಳ ಐತೆ. ಏನು ಮೊದಲು ಇದನ್ನು ಮಾಡ್ಕೊಡುವ ಮನೆ ಮುಂದೆ ಮಾಡ್ಕೊಟ್ರಿ ಅಮ್ಮ. ಹತ್ತಿರಿ ಹತ್ತಿರಿ ಸ್ವಲ್ಪ ಕೊಡು. ಅಮಾಸೆ ತಪ್ಪಿಸ್ಕೊಟ್ರಿ. ಹೊಳೆ ನೋಡ್ರಿ. ಹೇಳ್ರಿ. ಪಾಪ ಶಿನ್ನೂರಾರು ಗಂಡ ಹೆಂಡತಿ ಬಂದಾರ. ಸಿನ್ನೂರು ಏನು ಮಾಡಿದ್ರು ಎಲ್ಲ ಕೆಲಸ ಇದ್ದಾರೆ. ಹೌದಾ? ಹೌದು. ಎದಕ್ಕೆ ಕೈ ಹಾಕಿದ್ರು ಇದ್ರು, ಏನು ಮಾಡಾಕಾದ್ರು ಇದ್ರು ಬುರ್ಬುಷೆ. ಹೌದನಪ್ಪ? ಮನಿಗೆ ಚೌಕಟ್ಟು ಮಾಡಿಸ್ಕೋಬೇಕಪ್ಪ. ಮಾಡಿಸ್ಕೊತೀರಿ? ಅದನ್ನು ಕರ್ಸ್ಕೊಬೇಕ್ರಿ ಫಸ್ಟ್ ನಿಮ್ಮೂರಿಗೆ. ಮನೆಗೆ ಅದನ್ನ ಕರ್ಕೊಂಡು ನಿಮ್ಮ ಊರಿಗೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗು. ನೀಗಿದ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ್ಯ
ಹೆಣ್ಣು ಕರ್ಕೊಂಡು ಹೋಗ್ತಿ ನನ್ನ ಹತ್ರ ಒಂದು ನಾಳೆ ಹೋಗ್ರಪ್ಪ. ಯಾಕೆ ನಾಳೆ ಕರ್ಕೊಂಡು ಹೋಗ್ತೀರಿ? ಹಾಂ ಕಾರಿಗೆ ಡಿಜೆ ಅದನ್ನೆಲ್ಲ ತೆಗೆದು ಚೆಕ್ ಮಾಡ್ತಾರ. ಅದಕ್ಕೆ ಏನು ಮಾಡ್ಬೇಕು, ಯಾವ ಥರ ಆಗೈತೆ ಅನ್ನೋದು ಹೇಳ್ತಾರ. ಮತ್ತು ಖಾಲಿ ಪೀಲಿ ಕರ್ಕೊಂಡು ಹೋಗ್ಬಾರ್ದು. ಖರ್ಚು ಇರ್ತೈತಿ. ಅರ್ಧಾರು ಬಂದ್ರೆ ಖಾಲಿ ಕೈಯಲ್ಲಿ ಕಳಿಸ್ಬಾರ್ದು. ಮಾಡಿಸ್ಕೊಂಡಿಂದ 5 ಅಮಾಸಿ ಹೆಬ್ಬಳ್ಳಿ ದರ್ಗಾ ಹತ್ತ ಆಶೀರ್ವಾದ ಕಾಯಿ ಹೋಗಿ ನೀ ಏನು ಹೇಳಿದ್ರು ಅದು ಚಿನ್ನ ಕಂಡಿರ್ಬೇಕು. ಆ ಥರ ನಂಬಿ ನೀವು ನಡ್ಕೋಬೇಕು. ದುಡ್ಕೋಬೇಕ್ರಿ, ಅಮಾಸೆ ಹಾಕ್ಬೇಕ್ರಿ. ತಪ್ಸಂಗಿಲ್ಲ ಯಾವ ಮಾಡ್ತೀವಿ. ಕರ್ಕೊಂಡು ಹೋಗಿ ರೊಕ್ಕ ಕೊಡು. ಕೊಡ್ರಿ ಈಶ್ವರ ಹೇಳ್ರಿ. ಇದ್ದೂರಾಗ 6 ಮಂದಿ ನಮ್ಮ ಹ್ಞೂ ಅಕ್ಕಿ ಮನೆಗೆ ಕೌಕಟ್ಟು ಮಾಡ್ಯಾನ ಪದ್ದ ಹ್ಞೂ ರೀ ಕರೆಕ್ಟ್ ಮಾಡ್ಕೊಂಡು ಹ್ಞೂ ರೀ ಕರೆಕ್ಟ್ ಮಾಡ್ಕೊಂಡಿಂದ ತಪ್ಪದ 5 ಅಮಾಸಿ ನಮ್ಮ ದರ್ಗಾ ಹತ್ಬೇಕು. ಹೆಬ್ಬಳಿಗೆ ಯಾವ ಹತ್ತ ಮಗಳದು ಸುದ್ದಿ ಮಾಡ್ತೀನಿ. ಮನೆ ಒಳಗೆ ಒಂದಕ್ಕೊಂದು ಸಂಬಂಧ ಇಲ್ಲ, ಒಂದಕ್ಕೊಂದು ಇದ್ರ ಮೊದಲು ಮಾಡಿ ಸರಿಯಾಗಿ ಏನಿಲ್ಪ ಹಾಕೊಂಡು ಅಮಾಸಿ ಹತ್ತನ ಮುಂದೆ ಹೆಂಗೆ ನಡೀತೈತೆ ಅನ್ನೋದು ತಮಗೆ ಗೊತ್ತಾಗ ಮಾಡ್ರಿ. ಹಾಕೊಂಡ ಇದು ಅಮಾಸೆ ತಪ್ಪಿಸ್ಬಿಟ್ರೆ ದುಡ್ಡು ಕೊಡ್ರಿ. ಕೊಡು. ಅಮಾಸೆ ಮತ್ತೆ ತಪ್ಪಿಸ್ಬಿಟ್ರಿ. ಹಸುವಕಾಯಿ ತುಂಬರಿ ಅದ್ರದ್ದು. ಈ ಶಿರ್ವಾದಾರು ಬಂದಾರಲ್ಲ, ಹ್ಞೂ ರೀ ಶಿರ್ವಾದವ್ರು ಇದ್ದಿದ್ರಿ ಅವರಿಗೆ ಎಲ್ಲರಿಗೆ 5 ಅಮಾಸಿ ಹೇಳಿದ್ರೆ ಅವ್ರಿಗೆ 9 ಅಮಾಸಿ ಹೇಳಿನಿ. ಏನೇ ಇರ್ಬೋದಲ್ಲ ಪದ. ಹೌದನ? ಆ ಥರ ಹಂಗೈತೆ ಅದು ಗಂಡಾಂತರ. 21 ದಿವಸ ಮೂಕ್ ನೀರು ಹೇಳಿಲ್ಲ, ಎಲ್ಲ ಕರೆಕ್ಟ್ ಮಾಡ್ಕೋಬೇಕು ಅಂದಾಗ ನಿನ್ನ ಹೇಳ್ತೇನೆ ಯಾರೈತಿ ತಪ್ಪದ ಅಮಾಸಿ ಹತ್ತು 21 ದಿವಸ ತಪ್ಪದ ಮೂಕ್ ನೀರು ಮಾಡು. 9 ಅಮಾಸೆ ಹೆಬ್ಬಳ್ಳಿ ಹತ್ಬೇಕ್ರಿ. ತಪ್ಸಂಗಿ ನೋಡ್ರಿ. ಹೇಳ್ರಿ. ಈ ಬುಕ್ಲಾಪುರದಿಂದ ಕುರಿಯಾಡ್ ಊರು ಬಂದೈತೆ ಅಂದ್ರೆ ಒಂದು ವರ್ಷದಾಗ ಒಂದು 20-30 ಲಕ್ಷ ಹಾಳಾಗ್ಯಾನಂತಪ್ಪ. ಎದಕ್ಕೆ ಹಾಳಾಗ್ಯಾನ? ಯಾವುದಕ್ಕೂ ಹಾಳಾಗಿಲ್ಲವ. ನೋಡ್ಪ, ನಿನಗ ಸುತ್ತಾರ್ದ ಇವನು ಬದುಕಿ ಹೆಚ್ಚಾಳ ಆಗಬಾರದು, ಹೆಗ್ಗಳ ಆಗಬಾರದು, ನಮಗಿನ ಮುಂದೆ ಆಗ ಹೋಗಬಾರ್ದು ಅಂತ ನಿಮ್ನೊಳಗ ಬರೀ ಮಾರ್ಸೋರದ ನಿನಗ. ಅದಕ್ಕ ವರ್ಷ ನೀನು ತಲೆ ಬೀಳು ಮಟನ ಹೆಬ್ಬಳ್ಳಿ ಅಜ್ಜನ ಹೆಸರಲ್ಲೇ ಹೇಳಿ ಒಂದು ಮರಿ ಬಿಡ್ತೀನಿ ಅಂದ್ರೆ ವರ್ಷ ಒಂದು ಬಿಡ್ಬೇಕ್ರಿ. ಈ ವಾದಗಳಕ್ಕ ನನ್ನ ಹೆಸರು ಹೇಳಿ ಒಂದು ಮರಿ ಬಿಡ್ಬೇಕು. ಅದನ್ನ ಅದ್ರ ತೊಗೊಂಡವ್ರಿ ಅದು ಹಚ್ಚಿ ಕೈ ಬಿಡ್ರಿ. ಯಾರು ಮಾತಾಡ್ಬೇಡ್ರಿ. ಇವತ್ತಾಗ್ಬೇಕ. ಅದು ನೀಗತ್ತೋ ಇಲ್ಲ? ನಿಗತ್ತಿಲ್ಲ. ಅದಾಗ ಹಚ್ಚಿಬಿಡು. ನಿನ್ನು 10 ಲಕ್ಷ ಕುರಿ ಇದ್ರು ಒಂದು ಕುರಿಗೆ ಒಂದ ಕುರಿ ನಿನ್ನು ಒಂದ ಮೆಟ್ಟಿನ ಮ್ಯಾಗ ದಡ್ಡಿ ಇರುವುದಿಲ್ಲ ಹುಡುಗ. ಹೌದನ? ಅಲ್ಲ
ಅದಕ್ಕೆ 10 ಲಕ್ಷ ಕುರಿ ಇದ್ರು ಒಂದು ಕುರಿಗೆ ಅಜ್ಜ ಒಂದು ವಸ್ತು ಮಾಡಿ ಕೊಡ್ತಾನೆ. ಆ ವಸ್ತು ಆ ಕುರಿ ನಿಗತ್ತಾನೆ ಕೊಡೋ ಪ್ರಸಾದ. ನಿನ್ನ ಮನೆಗೆ ಆಶೀರ್ವಾದ ಕಾಯಿ ಹೋಗ್ಬೇಕ, ಹೆಬ್ಬಳ್ಳಿಗೆ ಬಂದ 5 ಅಮಾಸಿ ಹತ್ಬೇಕ. ಇವತ್ತ ನನ್ನ ಹೆಸರು ಹೇಳಿ ಆಧಾರ ಹಚ್ಚಿ ಮರಿ ಬಿಡ್ಬೇಕು. ಮೂರಮ್ಕ ದೇವ್ರ ಕುಂತ ಮರಿ ದಿವಸ ಆಲಿ, ದೇವ್ರ ಕುಂದ್ರೋ ದಿವಸ ಆಲಿ, ಇಲ್ಲ ಗಂಧ ರಾತ್ರಿ ದಿವಸ ಆಲಿ, ಯಾವ ದರ್ಗಾದಾಗ ಹೇಳೀನಿ ಅದ ದರ್ಗಾಕ್ಕ ತಂದು ಮುಟ್ಟಿಸ್ಬೇಕು. ನಿಗುತ್ತಾ ಕೊಡು ಪ್ರಸಾದ ಕೊಡು. ಕೊಟ್ಟೇನ್ರಿ. ಮುದಿ ನಂಬರ್ ಅವು ಹೆಂಗ್ ಸಾಯ್ತವ ಹೆಂಗ್ ಲುಕ್ಷೇನ ಹಾಕವ ನಾನು ನೋಡ್ತೀನಿ. ಮೊದಲ ಅದನ್ನ ಮಾಡಿಸ್ಕೋಬೇಕು. ಮತ್ತ ಅವಾಗ ಮಾಡಿಸ್ಕೊಂತ ನೋಡಿ ಅದನ್ನ ಕೊಡು ಮಾತಾಡ ಅಂತ ಹೇಳ್ತಾನೆ. ಆಮೇಲೆ ಬಂದಿರ್ರಿ ಕೆಳಗೆ ಅದೇ ಕಡೆ ಮಾತಾಡ್ತಾರೆ ಲಾಸ್ಟ್ ಒಂದು ನೋಡ್ರಿ. ಬಳಗ 100 ಒಬ್ಬ ಬಂದಾನ. ಹೋಟೆಲ್ ಅಂಗಡಿ ಐತಂತಪ್ಪ, ಕಿರಾಣಿ ಅಂಗಡಿ ಯಾವುದು ಧಾರವಾಡ ಕಮ್ಮಿ ಅಂದ್ರೆ 10 ಸಾವಿರ ಆಗುದು. ಈಗ ಒಂದು 100 ಆಗೋದು, 1,000 ಆಗೋದು, ತಂದು ಹಾಕಿದ ಮಾಲ್ ಗಂಟು ಕೂಡುವ. ನಾ ಹೇಳಿದೆ, ನೀ ಹ್ಞೂ ಅಂದೆ. ಬಿಟ್ಟಿನ್ರಿ. ಎಷ್ಟು ಸತ್ತು ಮಾಟದ ಮ್ಯಾಲ ಹೆಸರು ಮಾಟ, ಬಸರು ಅದು ನಡೆಯಂಗಿಲ್ಲ ನನಗೆ. ಆ ಅಂಗಡಿಗೆ ಏನು ಸ್ವಂತ ಬಾಡಿಗೆಯೋ ಅಡಿಗೆ ರೀ. ಬಾಡಿಗೆ ಆದರೂ ಕೂಡ ಅದಕ್ಕೆ ಕಟ್ಬಂದ್ ಮಾಡ್ಕೋಬೇಕು. ಅದನ್ನೆಲ್ಲ ಏನು ಮಾಡ್ತೀನಿ 2 ದಿವಸ ಆಯ್ತು ಬಿಟ್ಟಿನ ಅಂದೆ. 2 ದಿವಸ ಆಗೋದು, 2 ತಾಸು ಆಗೋದು. ಅದನ್ನು ಬಾಳಿ ಮುಟ್ಟಬಾರ್ದು. 5 ಅಮಾಸಿ ತಪ್ಪದ ಹೆಬ್ಬಳ್ಳಿಗೆ ನಾನು ದರ್ಗಾ ಹತ್ಬೇಕ, ಆಶೀರ್ವಾದ ಕಾಯಿ ತಂದು ಕಟ್ಟಬೇಕ. ದಿವಸ ಹೆಬ್ಬಳ್ಳಿ ಅಜ್ಜನ ಹೆಸರಲ್ಲಿ ಹೇಳಿ ಏಟ ಹೋಗೋದ್ರು ಪಂಡ್ ಹೋಗಿಬೇಕು. ಇದಿಷ್ಟು ನೀರ್ತೈತೆ ಅಂದ್ರೆ ಬೂದಿ ತೋಲೆ ಮಗನ. ಅಲ್ಲ ಅಜ್ಜ ಹೇಳ್ತಾನ, ಹಿಕ್ಕಟ್ಟು ಕೇಳ್ಕೊಂಡು ಹೋರಿ ಅದಕ್ಕೆ ಅಂಗಡಿಗೆ ಬಿಗಬಂದ್ ಮಾಡಿಸ್ಕೊ. ಮೊದಲ ಪ್ರಸಾದ ಕೊಡ. ನೀನು ಒಬ್ಬ ಬಾರಪ್ಪ, ಎದ್ದ ನಿಂತಿ. ಆಶೀರ್ವಾದ ಕಾಯಿ ಅಮಾಸಿ 10ಪ್ಪ. ಅಮಾಸಿ 10 ಅಂಗಡಿಗೆ ಮನೆಗೆ ಆಶೀರ್ವಾದ ಕಾಯಿ ತಗೊಂಬ. ಹಂಗಿಲ್ರಿ, ಹೊಲ ಮನೆಯ ರೈತಿಲ್ಲ ಐತ್ರಿ. ರೊಕ್ಕ ಕೊಟ್ಟದಕ್ಕ ಬಂದಿ ನೀನ. ಅದನ್ನ ಅಮಾಸಿ 10 ಅದು ಬಾಳ್ತಾವ ಬಿಡ್ತಾವ ಅನ್ನೋದು ಆಗಿ ಹೇಳ್ತೀನಿ. ಅಮಾಸಿಗೆ ಅಲ್ಲಿ ಮತ್ತೆ ಹೋಗುದಿಲ್ಲ. ಯಾಕ ಅವಂದು 30 ಲಕ್ಷ ಕಳ್ಕೊಂಡ ನಾವು. ನಿನ್ನ ಸಿಳಿ ಮಿಲಿ 2 ಲಕ್ಷದ ಒಳವರ್ಗ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀನಿ? ನಿನ್ಗೇನು ದೇವ್ರು ಕಡಿಮೆ ಮಾಡಿರ್ಬೇಕ? ಒಟ್ಟು ಈಗಿನ ಕಲಿಯುವುದಾಗ ಬೇಡವ ಬೇಕಾದವ ಅಂತ ಅದಾನ ನಮ್ಮ ಮನೆಯನ್ನ ಒಂದ್ರ ದುಡ್ಡು ಕೊಡ್ಬಾರ್ದು. ಮಗಳು ಲಗ್ನ ಕಂದಿಸ್ಬೋದಪ್ಪ. ಯಾವ ಕಾಲಿಪ್ಪ ಕೊಟ್ಟಿ ಮತ್ತ ಅದು ವಾಯಿ ಕೊಡ್ಬೇಕಿಲ್ಲವ. ಮತ್ತೆ ಹೆಂಡ್ರ ಮಕ್ಕಳು ಎಲ್ಲರೂ ಹೋಗಿ ಬರ್ತಾರ ಅವ್ರ ಹತ್ರ. ನನಗೆ ಅವ್ರ ಯಾಕೆ ನಿನಗ ಆ ಮೆಟ್ಟ ತೋರಿಸ್ತಾರ? ಮಂದಿ ತೋರ್ಸಲ್ಲ ನನಗೆ. ನಾ ತೋರಿಸ್ತೀನಿ. ಮಗನ ಅಮಾಸಿ ಯಾಕೆ ಹೇಳಿ ನಿನ್ಗ 5 ಅಮಾಸಿ?
10 ಆಶೀರ್ವಾದ ಕಾಯಿ ತೊಗೊಂಬಂದು ಕಟ್ಕೋ, ಹಾಂ ರೀ ಅದನ್ನೆಲ್ಲ ತೋರಿಸ್ತೀನಿ. ಆಯ್ತು ಅಮ್ಮ ಸತ್ಸಂಗ ಇಲ್ರಿ ಪ್ರಸಾದ್ ಕೊಡಪ್ಪ. ಐಶ್ವರ್ ಕೂಡ ಹೇಳ್ರಿ ಈ ಹುಲಿ ನೇಕ್ಯಾರ ನಗರದ್ದು ಒಂದು ಇದಕ್ಕೆ ಬಂದಿರ್ತೀನಿ. ಬಾತ್ರಿ ಅಮ್ಮ ಸ್ವಲ್ಪ ದಾರಿ ಅಮ್ಮ ಕಾಲು ಬಿಟ್ಟು ಒತ್ತು ಗಾಡಿದು ಅಂಗಡಿ ಅಂದ್ರ ಹ್ಞೂ ಕಾಯಿನ ತುಡುಗ್ ಮಾಡ್ಯಾರಂತಪ್ಪ. ಹೌದಾ ಅದು ನೀನು ಬರೋಕ್ ಮಾಡ್ಯಾರ. ಅದನ್ನೇನು ನೀನು ಹೋಗಬೇಡ. ನೀನು ಪೀಡಾವ ಸ್ವಚ್ಛ ಆತಂದ್ರೆ ಅದು ಏನು ಹೋಗೈತೆ ಅವತ್ತಿಂದ ಸ್ವಚ್ಛ ಆಗೈತೆ ಅಂತ ತಿಳ್ಕೋಬೇಕು. ಮತ್ತೊಂದು ಹೆಬ್ಬಳ್ಳಿ ಹತ್ತಿನ ಆಶೀರ್ವಾದದಿಂದ ಕಾಯಿ ಹೋಗಿ ಕಟ್ಟುಗೋ ಬಂದೋಬಸ್ತ್ ಮಾಡಿ ನಡ್ಕೋರಿ. ಕೊಟ್ಟಿಂದು ಒಮ್ಮೆ ಹೊಸನ್ ಕೊಟ್ಟೇನಿ, ಆ ಥರ ನಡ್ದೈತಿ ತಿಳಿ ಅಂಗಡಿ ನಡೀತೈತಿ. ಇನ್ನೂ ನೀವು ಹುಡುಗನ ಸ್ವಲ್ಪ ನೋಡಿದಾರ ಬರಾಕ ಎಲ್ಲಿ ಒಲ್ಲೆ ಅಂತ ಭಾಳ ಈಗ ಇಲ್ಲಿ ಕುಂದ್ರ ಕೊಡೋದ್ರಿ ರೋಡ್ ನಡಿ ಅನ್ಸಲ್ಲ. ಏನು ಮಳ್ಳ ಅದನ್ನೇನು ತಿಳ್ಕೊಬೇಡ. ಅವಾಗ ಗೊತ್ತಾಗಲ್ಲ ಹಂಗ ನಿಮ್ಮ ಮಂದಿಯವ್ರ ಪ್ರಸಾದ ನನ್ನ ಪ್ರಸಾದ ತುಂಬ ಒಳ್ಳೆ ನೀರಾಗ ಹಾಕಿ ಕುಡಿಸು ಆಯ್ತು ಕೊಡು. ಮಸಲು ಕೌಶಲ್ಯ ಈ ರಾಮದುರ್ಲಿಂದ ಬಂದ ನೋಡಪ್ಪ. ಕೋಟ್ಯಾಧಿಪತಿ, ಲಕ್ಷಾಧಿಪತಿ, ಈ ಸದ್ಯಕ್ಕ ಭಿಕ್ಷಾಧಿಪತಿ. ಹೌದಲ್ಪ ಭಾಳ ದುಡ್ಕೋಬೇಕು ನೀವು. ಈ ದಾರಿ ತೋರಿಸ್ರಿ ಜರ ನಾವು ಹೇಳ್ಕೊತೀವ್ರಿ. ಹೆಬ್ಬಳ್ಳಿ ಪವಾಡ ಹ್ಞೂ ರೀ ಮೊದಲ ಲಕ್ಷಾಧಿಪತಿ ಇದ್ದದ್ದು ಕೋಟ್ಯಾಧಿಪತಿ ಆಗ್ಬೇಕಾದ್ರ ಹ್ಞೂ ರೀ ಭಾಳ ದುಡಿಮೆ ಮಾಡ್ಬೇಕು. ನಂಬಕ ನನ್ನ ಹ್ಞೂ ಜರ ಅಂದಾಗ ಹ್ಞೂ ರೀ ನಿಮ್ಮ ದುಡುಕಿ ನನ್ನ ಮನ್ಸಿಗೆ ಬರ್ಬೇಕು. ಹ್ಞೂ ರೀ ನಾ ಹೇಳಿದ ಲೈನ್ದಾಗ ಹ್ಞೂ ರೀ ನಡಿಬೇಕು. ಹ್ಞೂ ರೀ ಅಂದ್ರೆ ನಾನು ಹ್ಞೂ ರೀ ಎತ್ ಹೇಳ್ತೀನಿ ಹೊಳ್ಳಿ ಹ್ಞೂ ರೀ ಬಿದ್ದದ್ದ ಅದನ್ನ ರೆಕಾರ್ಡ್ ಮಾಡಿ ನಾ ತೋರಿಸ್ತೀನಿ. ಹ್ಞೂ ರೀ ಏನೇನು ಹೆಂಗೆ ಮಾಡ್ಬೇಕು ಹೇಳ್ರಿ ನಾನು ನೋಡ್ಕೊತೇನೆ ರೀ. ಮತ್ ಈ ಸದ್ಯಕ್ಕೆ ಹತ್ತಿರ ಕರ್ಕೊಂಡು ಹೋಗಕ್ ಏನು ನೀವು ಅಲ್ವ ನಿನ್ ಕಡೆ? ಆ ಮಾತ್ರ ಕರೆ ರೀ 100,000% ಕರೆ ಐತ್ರಿ. ಮತ್ತೆ ಮೇನ್ ಇವ್ರದ ಅದು ನೀವು ನೀವು ನನಗೆ ಅದನ್ನ ಕರ್ಕೊಂಡು ಹೋಗೋದನ್ನ ಕೊಡ್ರಿ. ನಾನು ಕರ್ಕೊಂಡು ಹೋಗುವಷ್ಟಾದ್ರೂ ಇದನ್ನ ಕೊಡ್ರಿ, ನಾ ಕರ್ಕೊಂಡು ಹೋಗ್ತೇನ್ರಿ ಸರಿ ಅಂದಾಗ ಪರಿಹಾರ. ನಿನ್ನ ಗಂಡಗ ಹ್ಞೂ ರೀ ಯಾವಾಗರ ಮಾಡ್ತಿದ್ದ. ಹ್ಞೂ ರೀ ಹೌದನ? ಹ್ಞೂ ರೀ ಇತ್ತೀಚೆಗ ಹ್ಞೂ ರೀ ಅದು ಲಕ್ಷಾಧಿಪತಿ ಆಗಕತ್ತಿದ. ಇವನ್ನ ಭಿಕ್ಷಾಪತಿ ಮಾಡ್ಬೇಕಂತ ಶರೀರದಾಗನ ಹೆತ್ತಿ ಹ್ಞೂ ರೀ ನಿನ್ ಗಂಡ ಖುಷಿ. ಈಗ ಅದಾದಿ ಅದ್ರಾಗ ಜಳಕ ಹ್ಞೂ ರೀ ಹೌದ್ರಿ ಇಂಥವೆಲ್ಲ ಪವಾಡ ಮಾಡ್ಬೇಕಾದ್ರ ಹ್ಞೂ ರೀ ಅದಕ್ಕೆ ನೀವು ಬಹಳ ಕಟ್ಪಟ್ಟು ಬಿಡ್ಬೇಕು, ತಿಳ್ಕೊಬೇಕು. ನಮ್ಮ ಕಡೆ ಆ ಶಕ್ತಿನೂ ಕಳ್ಕೊಂಡಂಗೆ ಆಗ್ಬಿಟ್ಟತ್ರಿ. ಏನು ಮಾಡ್ಬೇಕು ತಿಳಿವತ್ರಿ. ಇಲ್ಲಿ ನೋಡುವ ಹ್ಞೂ ರೀ ಅದ್ ನನ್ನ ಪ್ರಸಾದ ಒಯ್ ಹ್ಞೂ ರೀ ಒಯ್ತನ್ರಿ. ಒಂದು ವಾರದಾಗ ಹ್ಞೂ ರೀ ಈ ಅಜ್ಜನ ಕರ್ಕೊಂಡು ಹೋಗುವಂಗ ನಾ ಮಾಡಿದ್ಯಾ? ಹ್ಞೂ ರೀ ಇನ್ನೇನ್ಪಾ ಹ್ಞೂ ರೀ ಇಲ್ಲಕ್ಕಂದ್ರ ಹೆಬ್ಬಳ್ಳಿ ಅಜ್ಜನ ಕೈಲಿಂದ ಏನು ನೀಗುದಿಲ್ಲ ಅಂತ ಬರಕು. ಏ ಇಲ್ರಿ ಬರ್ತೇನ್ರಿ. ನನಗೊಂದು ನೀವು ಕರ್ಕೊಂಡೋಗಿ ನಿಮ್ದು ಏನು ಮಾಡೋದಕ್ಕೆ ಅಷ್ಟಕ್ಕೆ ಕೊಟ್ರೆ ಸಾಕ್ರಿ ನನಗೆ. ಒಂದು ವಾರ ಕೊಡ್ತೀನಿ. ಹ್ಞೂ ರೀ ಅದಕ್ಕೆ ನಿನಗೆ ಹೇಳಕತ್ತೀನಿ, ಹ್ಞೂ ರೀ ನನ್ನ ಪ್ರಸಾದ ಆತ ತಗೊಂಡು ಹೋಗು. ಹ್ಞೂ ರೀ ಒಂದು ವಾರ ಅನ್ನುತ್ತಲೇ ಹ್ಞೂ ರೀ ಅಜ್ಜನ ಹ್ಞೂ ರೀ ಕರ್ಸೋ ಹಂಗ ಮಾಡ್ತೀನೋ ಇಲ್ಲೋ ಆತ ಪರೀಕ್ಷೆ ಮಾಡಿ
ನಂಬ್ಕೊಂಡು ಹೋಗ್ರಿ ಹಂಗ ಪ್ರಸಾದ ತೊಗೊಳಲ್ಲ ಅಜ್ಜ ಅದೇ ಅಂತ ಹೇಳ್ಬಿಟ್ಟು ನೋಡ್ರಿ ಹಂಗೆ ಇರ್ತಾನ ಕೂಡ್ರಿ ಕೂಡ್ರಿ ಇರ್ರಿ ಪಂಚಾನ್ ಬಗ್ಗೆ ಇರ್ರಿ ಇವನ್ ಮಗ ಹ್ಞೂ ಇವಾಗ ಎದರಾಗ್ಯಾನಂತ ಅದಾಗೂ ಅದಕ್ಕೆ ಮತ್ತು ಹೊಳ್ಳಿ ಮನ್ಯಾಗ ತೊಂದ್ರೆ ಹೋದ್ರೆ ಹೌದು ಮಗ ಮಗನ ಚಿಂತಿ ಮಗ ಹೆಣ್ಣು ನೋಡ್ಬೇಕು ಮದುವೆ ಮಾಡ್ಬೇಕು ಅಂತ ಇವಾಗ ತಂದಿಗೆ ಚಿಂತೆ ಐತಿಪ್ಪ. ಯಾಕೆ ನನ್ನ ಮಗ ನನಗೆ ಅದರಾಗ್ಯಾನ, ಯಾಕೆ ಇಲ್ಲೇ ಬರುವಲ್ಲ, ಆ ಪ್ರಶ್ನೆ ಇವತ್ತು ತಿಳ್ಕೊಂಡಿಲ್ಲ. ಹೌದಾ ಹೌದಾ ಅಕ್ಕಿ ಒಬ್ಬಕ್ಕೆ ಇವನ್ ವಿಚಾರ ನೌಕರಿ ಇದ್ದಕ್ಕೆ ತಳಕ್ ಬಿದ್ದಾಳಪ್ಪ. ತಿಳ್ಕೊಂಡ್ರಿ ಹೆಣ್ಣು ನೋಡ್ಬೇಕಾದ್ರ ಪಕ್ಕ ಸೋಸಿ ವಿಚಾರ ಮಾಡಿ ಈ ಹೆಣ್ಣಿಗೆ ಮನಿಗೆ ಆಶೀರ್ವಾದ ಕಾಯಿ ಒಯ್ಯಪ್ಪ. ಐದಮಾಸಿ ನನ್ನ ದರ್ಗ ಹತ್ತ ಅದನ್ನ ಮನೆಯಂದೆಲ್ಲ ಕಲ್ಯಾಣ ಆಗುವಂಗ ಆಶೀರ್ವಾದ ನಾನು ಮಾಡ್ತೀನಿ. ನಾನು ಬೂದಿ ನಂಬಿ ಹಿಡ್ಕೋರಿ ಸ್ವಲ್ಪ ಕೊಡಪ್ಪ.